ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಬಂದು ಸೌಂದಳೆ ಫಿಶ್ ಅದರ ಕರಿನೇ ತೋರಿಸ್ತಾ ಇದ್ದೀನಿ. ಮೀನಿನ ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಫಿಶ್ ಬಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಪಥ್ಯ ಮೀನು ಅಂತ ಹೇಳ್ತಾರೆ. ಕ್ಲೀನ್ ಮಾಡೋದು ಕೂಡ ಈಸಿ. ತೆಂಗಿನಕಾಯಿ ಹಾಕಿನೇ ಸಾರು ಮಾಡಿ ತೋರಿಸಿದ್ದೀನಿ. ತುಂಬ ಟೇಸ್ಟ್ ಆಗಿದೆ ಸಾರು. ಹೇಗೆ ಮಾಡೋದು ಏನೇನೆಲ್ಲ ಬೇಕು ಅಂತ ಡೀಟೇಲಾಗಿ ಕೊಟ್ಟಿದ್ದೀನಿ, ನೋಡಿ ತಿಳ್ಕೊ. ಹಾಗೆ ಕೆಲವೊಬ್ಬರೇ ಒಂದು ಮಸಾಲೆಗಳನ್ನ ಒಂದು ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಅದು ಐಸ್ ಕಟ್ಟೋದ್ಮೇಲೆ ಮಾರನೇ ದಿನ ಆ ಮಸಾಲೆಗಳನ್ನ ಹಾಕಿ ಸಾರು ಮಾಡ್ತಾರೆ. ಅದು ತುಂಬ ಆರೋಗ್ಯಕ್ಕೆ ಹಾನಿ, ಆರೋಗ್ಯ ಚೆನ್ನಾಗಿರಲ್ಲ. ಅದರಿಂದ ಮೀನು ಸಾರು ಬಂದು ತುಂಬ ಕಷ್ಟ ಅಲ್ಲ ಮಾಡಿ ತೆಗೆಯೋದು. ಆವಾಗಲೇ ಮೀನು ಕ್ಲೀನ್ ಮಾಡಿ ಆವಾಗಲೇ ಮಸಾಲೆ ರೆಡಿ ಮಾಡಿ ತೆಗಿಬೋದು. ಆ ರೀತಿ ಈಸಿಯಾಗಿ ನಾನು ತೋರಿಸಿದ್ದೀನಿ. ತುಂಬ ರಿಸ್ಕ್ ಆಗುತ್ತೆ ಮೀನು ಸಾರು ಅನ್ನೋರಿಗೆ. ಮಸಾಲೆಗಳನ್ನ ಮಾಡಿ ಇಟ್ಕೊಂಡು 2 ದಿನ 3 ದಿನ ಇಟ್ಕೊಂಡು ಮಾಡೋರಿಗೆ ಇದು ತುಂಬ ಈಸಿಯಾಗಿರುತ್ತೆ ಈ ಸಾರು. ಇದನ್ನ ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಮೀನು ಸಾರು ಮಾಡೋದಕ್ಕೆ ಸೌಂದಳೆ ಫಿಶ್ ತೊಗೊಂಡಿದ್ದೀನಿ. ನಾನು ಕೂಡ ಸಾರು ಮಾಡಿ ತೊಗೊಳ್ತೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತೊಗೊಳ್ಳೋದಿದೆ. ಈ ರೀತಿ ನೋಡಿ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಬೇಕು 3-4 ಸಲ. ಅದು ಚೆನ್ನಾಗಿ ಸ್ಮೆಲ್ ಹೋಗಬೇಕು. ಈಗ ಈ ರೀತಿ ನಾನು ತೊಗೊಂಡೆ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಹಳದಿ ಪೌಡರ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಇದು ಬಂದು ನಾನು ಹೆಚ್ಚು ಹಾಕ್ಕೊಂಡಿದ್ದೀನಿ ಹಳದಿ ಪೌಡರು, ಯಾಕಂದರೆ ಇದು ನಾವು ಸಾರಿಗೆ ಹಾಕುವಾಗ ಮತ್ತೆ ಕೂಡ ನಾನು ಸ್ವಲ್ಪ ವಾಶ್ ಮಾಡ್ಕೊಳ್ಳೋದಿದೆ. ನಾನು ಹಾಗೆ ಹಾಕೋದಿಲ್ಲ, ಸ್ವಲ್ಪ ವಾಶ್ ಮಾಡಿ ಇಲ್ಲಿ ಒಂದು ಕಾಯಿಯಲ್ಲಿ ಅರ್ಧ ಭಾಗ ಕಾಯಿನ ಈ ರೀತಿ ನಾನು ತುರಿದು ತಗೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಂಡೆ. ಬೇಕಾದಷ್ಟು ಒಣಮೆಣಸು ಟೀ ಸ್ಪೂನ್ ಪ್ರಕಾರ ಇಡೋದಾದರೆ 1/4 ಟೀ ಸ್ಪೂನ್ ಕಾಳುಮೆಣಸು, 1/4 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಹುಣಸೆ ಹುಳಿ ಬೇಕಾದಷ್ಟು, 1/4 ಟೀ ಸ್ಪೂನಷ್ಟು ಹಳದಿ ಪೌಡರು, 1 ಈರುಳ್ಳಿ, ಅರ್ಧ ಹಸಿಮೆಣಸು, ಒಂದು 4-5 ಬೆಳ್ಳುಳ್ಳಿ ಹೆಸರು. ಇದನ್ನು ಚೆನ್ನಾಗಿ ರುಬ್ಬಿ ತೊಗೊಳ್ಳೋದಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೈಸಾಗಿ ರುಬ್ಬಿ ತೊಗೊಂಡಿದ್ದೀನಿ. ಈ ರೀತಿ ರುಬ್ಬಿ ತೊಗೊಂಡಾಗ ಫಿಶ್ ಕರಿ ಮಾಡೋದಕ್ಕೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ತೆಂಗಿನ ಎಣ್ಣೆ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಂದು ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ 1 ಈರುಳ್ಳಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಡ್ರೈ ಕರಿ ಲೀವ್ಸ್, ಒಣ ಕರಿಬೇವು ಸೊಪ್ಪು, 1 ಹಸಿಮೆಣಸು ಹಾಕ್ಕೊಂಡು ಬಾಡಿಸ್ಕೊಂಡೆ. ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಬಂದಿದೆ, ತುಂಬಾ ಬ್ರೌನ್ ಆಗಿಲ್ಲ, ಈ ರೀತಿ ಫ್ರೈ ಆದರೆ ಸಾಕು. ಈಗ ಅದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗಟ್ಟಿಯಾಗಿ ಇದು ಕುದಿಬೇಕು. ಇದಕ್ಕೆ ನೀರು ಈಗಲೇ ಸೇರಿಸ್ಬಿಡ್ತು. ನೀರು ಸ್ವಲ್ಪ ತಡವಾಗಿ ಸೇರಿಸಿದಾಗ ನಮಗೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಚೆನ್ನಾಗಿ ನಾನು ಕುದಿಸ್ಕೊಂಡೆ. ಈಗ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಮಗೆ ಸಾರು ಯಾವ ಹದದಲ್ಲಿ ಇರಬೇಕು ಆ ಹದದಲ್ಲಿ ನೀರು ಸೇರಿಸ್ಕೊಂಡ್ರೆ ಸಾಕು. ಇದ್ದೀನಿ. ಈಗ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ 1, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಕ್ಕಮ್ 1 3-4 ಪೀಸ್, ಇದಿಷ್ಟು ಹಾಕ್ಕೊಂಡು ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಮತ್ತೊಂದು ಸಾರಿ ಅದಕ್ಕೆ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಕೂಡ ಹಾಗೆ ಬಿಡ್ತೀನಿ. ಮತ್ತೊಂದು ಸಾರಿ ವಾಶ್ ಮಾಡಿಕೊಂಡೆ. ಮಸಾಲ ಚೆನ್ನಾಗಿ ಕುದ್ದಿದೆ, ಸ್ಮೆಲ್ ಹೋಗಿದೆ, ಹಸಿ ಸ್ಮೆಲ್. ಈಗ ನಾನು ಮೀನು ಹಾಕ್ಕೊಳ್ತಾ ಇದ್ದೀನಿ. ಮೀನು ಹಾಕಿ 1 ಕುದಿ ಅಥವಾ 2 ಕುದಿ ನಾನು ಇಲ್ಲಿ ಸ್ವಲ್ಪ ಬೇಯಿಸ್ಕೊಂಡೆ ತಗೊಳ್ತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಫಿಶ್ ಅನ್ನೋದ್ರಿಂದ 1 ಕುದಿಯಲ್ಲೇ ತೊಗೊಬಿಟ್ರೆ ನಮಗೆ ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು 2 ಕುದಿಯಷ್ಟು ಬಿಟ್ಟರೆ ಇದೇ ರೀತಿ ಸ್ವಲ್ಪ ಸಾಫ್ಟಾಗಿ ಬೆಂದೋಗುತ್ತೆ. ನಾನು 2 ಕುದಿಯಷ್ಟು ಇಳಿಸ್ಕೊಂಡು ತೊಗೊಂಡಿದ್ದೀನಿ. ಈಗ ಸೌಂದಳೆ ಫಿಶ್ ಕರಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಟ್ರೇಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿಜವಾಗಲೂ ತುಂಬ ಟೇಸ್ಟಾದ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ ಒಂದು ಒಳ್ಳೆ ಸೌಂದಳೆ ಫಿಶ್ ಕರಿ ಸಾರೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡ್ತೀನಿ ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.